ನಾ ಕೇಳ ಯಾವಾಗ ಅಲ್ಲಿ ಹೇಳಿನ ಹುಡುಗಾಟಿಗೆ ಒಬ್ಬ MLA ಅಮದಾರ ಕುಡಕ MLAಗೆ ಬೈದಿದತ್ತ ನಿಷೇಧಾಗ ಬೈದಾನ ಅವನಿಗೆ ಮಾನಹಾನಿ ಕೇಸ್ ಹಾಕ್ಯಾನವ MLA ಮಾನಹಾನಿ ಕೇಸ್ ಆಗಣ ಕೋರ್ಟಿನ ಹಿಂದ ನೋಟಿಸ್ ಬಂದವ ಹೌದಲ್ಲ ಆ ನೋಟಿಸ್ ತಗೊಂಡು ವಕೀಲನ ಕಡೆ ಹೋಗ್ಯಾನ ಕಲ್ತವನ ಕಡೆ ಇದ್ಯಾದವನ ಕಡೆ ಯಾರು ಇವ ಬೈದಾವ್ ಕುಡುಕ ಇವ್ ಕುಡಕ ಕಲ್ತದ ಅಲ್ಲಿದು ಹೋಗಿ ಅವನಿಗೆ ಕೇಳ್ದತ್ ವಕೀಲ್ ಸಾಹೇಬ್ರ ನಾವೊಂದು ಬಹಳ ದೊಡ್ಡ ತಪ್ಪು ಮಾಡಿದ ನನಗೆ ಕೋರ್ಟಿನ ಹಿಂದ ನೋಟಿಸ್ ಬಂದದ ನಾವು MLAಗೆ ಬೈದಿದ್ದೇವ್ರಿ ಏನಾರ ಮಾಡಿ ನನಗೆ ಉಳಿಸ್ಬೇಕು ದೊಡ್ಡ ವಿದ್ಯಾವಂತರು ಇದ್ದೀರಿ ನೀವು ಭಾಳ ವಿದ್ಯಾವಂತರು ಇದ್ದೀರಿ ಅನ್ನ ಅವ ಅಂದತ್ ವಕೀಲ ಯಾನ್ ತಪ್ಪು ಮಾಡಿದು ದೊಡ್ಡ ತಪ್ಪೇ ಮಾಡಿದಲ್ಲ MLAಗೆ ಬೈದಿದೆ ಅಂದ್ರೆ ಗೋರ್ಮೆಂಟ್ ಅವ್ರದೇ ಅದ ಭಾಳ ಗೋಳದ ನಿನಗೆ ಕೋರ್ಟ್ದೊಳಗಿಂದ ಹೊರಗೆ ತೆಗಿಬೇಕಾದ್ರೆ ₹25,000 ಬೇಕಂದ ಅವ ಬಿಲ್ಲ ನೋಡ್ರಿ ನೋಡ್ರಿ ವಿದ್ಯಾಕ್ಕೆ ಕಿಮ್ಮತ್ ಕಟ್ಟುದು ಚಾಲು ಆಯ್ತು ನೋಡು ನನ್ನ ಫೀ ಅಟ್ಟ ಆಗ್ತದ 25,000 ಇದರಂದ ಹೊರಗೆ ತೆಗಿಬೇಕ ಹೌದು ಅವ ಅಂದ ಒಳಗೆ ಕೋರ್ಟ್ದಾಗ ಬಿಡುದಾಗ್ತದೆ ಹೋಗಲೇಕಂದವ 25 ಹೋಗಲೇಕ ನನಗೆ ಒಟ್ಟು ಬಿಡಿಸೋದು ಮಾಡಿ ಅಂದ ಹೌದು ಯಾಕಾಗಲ್ಲ ನಡಿ ನಮ್ಮ ಆಫೀಸ್ಕಂದ ಆಫೀಸ್ದಾಗ ಒಯ್ದ ಹೌದು ವಕೀಲ ಕಲ್ತವ ಇದ್ಯಾದವ ಒಯ್ದ ಕೇಸಿಂದ ಕುಂಡ್ರಿಸಿ ಏನು ಹೇಳ್ದ ಅಲ್ಲಿ ಒಳಗೆ ಸಾಹಿಬ್ ಒದರ್ತಾನ ಜಡ್ಜ್ ಸಾಹಿಬ ಕಟ್ಟಕಟ್ಟೆ ಒಳಗೆ ನಿಂದ್ರಿಸ್ತಾರ ಕರೆದ ಒಯ್ದು ನಿನಗೆ ಕಟ್ಟಕಟ್ಟಿ ಒಳಗೆ ನಿಂದ್ರಿಸಿ ಕೇಳ್ತಾನ MLA ಅವರಿಗೆ ಬೈದುದು ಕರೆಕ್ಟ್ ಏನತ್ತ ಕೇಳ್ತಾನ ಜಡ್ಜ್ ಸಾಹಿಬ್ ಕೇಳ್ತಾನ ಅವಾಗ ನೀ ಹಿಂಗ ಮಾಡಂದವ ಹೆಂಗ ಮಾಡಂದವ ಬೈದಿದತ್ತಲ್ಲ ಹಿಂಗ ಮಾಡ್ರಿ ಬರೀ ಹಿಂಗ ಮಾಡ್ಕೋತ ನಿಂದ್ರಿ ನೀ ಅಂದ ಯಾಕಾಗಲ್ಲ ಇದಕ್ಕೇನು ನಾ ಭಾಳ ಎತ್ತದ ಕೈ ಇದ್ದೀನಿ ಬಿಡು ಅಂದ ಹೌದು ಹೋದ ವಕೀಲ ಒಳಗೆ ನಿಂತಿದ ಇವ ಕರೆದ ಜಡ್ಜ್ ಸಾಹೇಬ್ರು ಹೌದು ಕಟ್ಕಟ್ಟಿ ಒಳಗೆ ನಿಂದ್ರಿಸಿದ್ರು ಕರೆದು ಒದರಿದ್ರು ಹೋಗಿ ನಿಂತ ಕೈ ಮುಕ್ಕೊಂಡು MLA ಅವ್ರಿಗೆ ಬೈದಿದೆ ಅತ್ತಲೋ ಕುಡುದು ಯಾಕೆ ಬೈದಿದೆ ಅಂತ ಕೇಳ್ದ ಬೈದುದು ಖರೆ ಹುಡುಗ ಅಂದ ಅವನು ಅಲ್ಲಿ ಹೋಗಿ ಬೈದುದು ಖರೇನೋ ಹಂಗ್ಯಾಕೆ ಮಾಡತ್ತಿದಿ ಬೆಳಗಾನ ಇದೆಯಾಗ ಕಾಣಿಸ್ತದ ಅವ ಅಂದ ಜಡ್ಜ್ ಸಾಹೇಬ್ ಅಂದ ಏನ್ರಿ ಅಮದಾರ್ ಸಾಹೇಬ್ರ ಇದು ಹುಚ್ಚದ ಇಂಥ ಹುಚ್ಚ ಬೇಯ್ತದ ಹೆಂಗ ಮಾತು ಬರಲ್ಲ ಅದಕ್ಕೆ ಮಾತು ಬರಲಾಗ್ಯದ ಅದಕ್ಕೆ ಕೋರ್ಟಿಗೆ ಕರ್ಕೊಂಡು ಬಂದಿರಿ ಒಂದು ಭಾಗದ MLA ಇದ್ದೀರಿ ನೀವು ಯಾರ ಮ್ಯಾಗ ಕೇಸ್ ಮಾಡ್ಬೇಕನ್ನೋದು ನಿಮ್ಗೆ ಗೊತ್ತಾದಿಲ್ಲ ಕೇಸ್ ಸ್ಟ್ಯಾಂಡ್ ಆಗಲ್ಲ ಹೊರಗೆ ನಡ್ರಿ ನೀವು ಅಂದವ ಹೌದು ಕೇಸ್ ಸ್ಟ್ಯಾಂಡ್ ಆಗಲ್ಲ ಹೊರಗೆ ನಡಿ ಅಂದ ಬಂದು ಹೊರಗೆ ಅವಾಗ ಅವ ಕುಡಕಂದತ್ತು ವಕೀಲ ಕೇಳ್ದ ಹಂಗ ಭಾಳ ಭಾರಿ ಮಾಡ್ರಿ ನನ್ನ ಬಲ್ಲೆ ವಿದ್ಯಾ ಹೆಂಗದ ಅಂದ ಭಾಳ ಭಾರಿ ಅದ್ರಿ ಇದ್ಯಾ ನನಗೆ ಭಾಳ ಚಲೋ ಮಾಡಿದ್ರಿ ಅಂದ ನಡಿ ಆಫೀಸ್ಕಂದವ ಆಫೀಸ್ಗೆ ಹೋಗಿ ಕೇಸಿಂದ ಈ ಕುಡುಕಿಗೆ ಕೇಳ್ದ ಮತ್ತೆ ₹25,000 ಫೀ ಕುಡುವಲ್ಲಿ ನಿನಗೆ ಕಡ್ಯಾಕ್ ಮಾಡಿದ ಮೊದಲೇ ಮಾತಾಗ್ಯದ ಕುಡು ಅಂದ ಅವ ಏನ್ ಅನ್ಬೇಕು ಅಂದವ ಅದು ಒಳಗದು ಇಲ್ಲಿಲ್ಲ ಹೌದು ಯಾನು ಮಾಡಾವ ಎಷ್ಟು ವಿದ್ಯಾ ಕಲಿಸದಾವ ಇದ್ದು ಇದನ್ನು ವಕೀಲ್ ನಿಂತು ಬಿಡ್ತಾವ ವಿದ್ಯಾಕ ಇದ್ದಾವ ಹ್ಯಾಂಗೋ ಪರಸು ಒಬ್ಬ ಕೇವಲ ಏನೂ ಕಲೀಲಾರ್ದವ ಇಂದ ನಮ್ಮದು ಅದಿಂದ ಹೌದು ಅಲ್ಲ ಎದಕ್ಕೆ ವಿದ್ಯೆ ಅನ್ನಬೇಕು ಎದಕ್ಕೆ ಬುದ್ಧಿ ಅನ್ನಬೇಕು ಒಂದು ನಿಮಗೆ ಬೀರ್ಬಲ್ ಅಂದು ಮತ್ತು ಅಕ್ಬಾರ ಭಾಷೆ ಅನ್ನೋ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಹೇಳ್ರಿ ಅಲ್ಲ ಬುದ್ಧಿಗೆ ಸಂಬಂಧಪಟ್ಟದ್ದು ಇದ್ರೆ ಬೀರ್ಬಲ್ಲನಲ್ಲಿ ಬುದ್ಧಿ ಚತುರ ಬೀರ್ಬಲ್ಲ ಬುದ್ಧಿ ಒಳಗೆ ಚತುರ ಬೀರ್ಬಲ್ಲ ಹೌದು ಬುದ್ಧಿ ಒಳಗೆ ಎತ್ತಿದ ಕೈ ಹೌದಲ್ಲ ಅಲ್ಲಿ ಅಕ್ಬಾರ ಭಾಷೆನ ಹೆಂಡತಿ ಏನತ್ತಿಳು ಏನತ್ತ ನಮ್ಮ ಅಣ್ಣ ಭಾಳ ಕಲ್ತಾನ ಅಪಾಟ್ ವಿದ್ಯಾ ಗ್ರಾಜುಯೇಟ್ ಮುಗಿಸ್ಯಾನ ನಮ್ಮ ತಮ್ಮ ಅಟ್ಟ ಕಲ್ತಾನ ಅವನಿಗೆ ಮಂತ್ರಿ ಪದವಿಗೆ ತಗೋತ ಅಕ್ಬಾರ ಭಾಷೆನ ಹೆಂಡತಿ ಹೇಳ್ತೀವಿ ಇವ ಬೀರ್ಬಲ್ಲ ವಿದ್ಯಾ ಕಲ್ತಾವ ಅಲ್ಲಿವ ಇವನಿಗೆ ಬಿಡಿಸು ನಾನು ತಮ್ಮಗತು ಅಪಾಟ್ ವಿದ್ಯಾ ಕಲ್ತಾನ ಅವನಿಗೆ ತಗೋತ್ ಹೇಳಿ ಗಂಡನ ತಲೆ ತುಂಬದಳಿಕಿ ಯಾರು ಅಕ್ಬರ್ ಭಾಷೆನ ಹೆಂಡತಿ ಅವಾಗ ಭಾಳ ಕಿರಿಕಿರಿ ಆಗ್ಯದ ಅಂತ ಹೇಳಿ ಮೊದಲು ನಿಮ್ಮ ತಮ್ಮಗ ಕರ್ಕೊಂಡು ಬಾ ಅವನಿಗೆ ಇಬ್ಬರಿಗೆ ಕೂಡಿಸಿ ನಾವೊಂದು ಮಾತು ಹೇಳ್ತೀನಿ ಪರೀಕ್ಷೆ ಮಾಡ್ತೀನೋ ಅದ್ರ ಮುಂದೆ ನಾ ಮಂತ್ರಿ ಪದವಿಗೆ ತೋತೀನಿ ಸುಮ್ಮನೆ ಹೆಂಗೆ ತೋಳುದು ಅವಾಗ ಅಂದ ಇಬ್ಬರ ಕೈಯಾಗ ಒಂದೊಂದು ಹಗ್ಗ ಕೊಟ್ಟ
ಮೊದಲು ಒಬ್ಬನ ಕೈಗೆ ಕೊಡ್ತಾನೆ ನೋಡ್ರಿ. ಒಬ್ಬ ಅಂದ್ರೆ ತಮ್ಮನ ಕೈಯಾಗ ಕೊಟ್ಟ, ಅವನ ಹೆಂಡತಿ ತಮ್ಮನ ಕೈಯಾಗ ಹಗ್ಗ ಕೊಟ್ಟೇನಂದ 10 ಮುಣಗಾಟಿಗೆ 10 ಲಕ್ಷ ರೊಕ್ಕ ತೊಗೊಂಡು ಬರ್ಬೇಕಂದ ನಾವು. ಈ ಹಗ್ಗ ಇದು ಅಟ್ಲಟ್ ಹಗ್ಗಿತ್ರಿ. ಮಾರುದಲ್ಲ ಅದು. ನಿನಗಾನ ಅದು ಹಗ್ಗ ಎಟ್ಟಿತ್ತ ಎಟ್ಟಿ ಹಾಕಿರಲ್ಲ ಅದು. ಇದಿರ್ಬೇಕು 10-20 ಫೂಟ ಇಟ್ಟಿ ಹಗ್ಗ. ಇಟ್ಟೆ ಹಗ್ಗ ನಾತಿನೂ ದೊಡ್ಡ ದೊಡ್ಡ ಲೋಡ್ ಗಟ್ಲೆ ಹೊಂಟ ಟ್ರಕ್ ಗಟ್ಲೆ ಹಗ್ಗ ಅಲ್ಲ ಅದು. ಎಲ್ಲ ಕುಡಿಸಿ 50 ಫೂಟ್ ಹಗ್ಗ. 50 ಫೂಟ್ ಹಗ್ಗ ಕೊಟ್ಟು ಹೆಂಡತಿ ತಮ್ಮನ ಕೈಯಾಗ 10 ಲಕ್ಷ ರೂಪಾಯಿ ತರಬೇಕು 5 ರಟ್ಟಿಗೆ ಅಂದ. ಹೌದು. ಈ ಹಗ್ಗ ತಗೊಂಡು ಅಂಗಡಿಗೆ ಕೊಟ್ಟು ತಿರ್ಗಲಕತ್ತಿದು. ಕೇಳೋಣ, ಯಾರು 5 ರೂಪಾಯಿಗೆ ಬೇಡವ್ರು, ಯಾರು 10 ರೂಪಾಯಿಗೆ ಬೇಡವ್ರು. ಹಗ್ಗ ಅವ ಎಷ್ಟು ತೊಗೊಂಬಂದಾನ ರೊಕ್ಕ? 10 ಲಕ್ಷ ತೊಗೊಂಬಂದಾನ. ಹೇಗೆ ಬರ್ಬೇಕು? 10 ಮುಣುಗುತ್ತಾನ ತಿರುಗಾಡ್ದ ಹಗ್ಗ ತಗೊಂಡು ರೊಕ್ಕ ಕೊಡ್ತಾರ್ರಿ. ಹಗ್ಗಿ ಬೆಕ್ಕದಟ್ಟು ಕಲ್ತಾವ. ಗ್ರಾಜುಯೇಟ್ ಮನುಷ್ಯ, ಗ್ರಾಜುಯೇಟ್ ಮನುಷ್ಯ ಇದ್ದ. ವಿದ್ಯಾ ಪ್ರವೀಣ್ ರೀ, ಪರ್ಸು ಮಾಸ್ತರ. ತಿರುಗಾಡಿ ಬಂದ 10 ಮುಣಿಗೆ ಬಂದು ಹಗ್ಗ ಹೋಗೋದು. ಏನಾಯ್ತು? ಹಗ್ಗಿಗೆ ಹಂಗೆ ರೊಕ್ಕ ಕೊಡ್ತಾರ ಮಂದಿ. 10 ಲಕ್ಷ ಕೊಡ್ತಾರ. ಇದಕ್ಕೆ ಭಾಳ ಆದ್ರ ಒಂದು 50 ರೂಪಾಯಿ ಕೊಟ್ಟಾರು. ನೀ ಕುಂಡ್ರ ಅಂದವ. ನೀ ಕುಂಡ್ರ ಅಂತ ಹೇಳಿ ಕರೆದು ನೋಡ ಬುದ್ಧಿವಂತ ಚತುರ ಬೀರ್ಬಲ್ಗ ಕೈಯಾಗ 50 ಫೂಟ್ ಹಗ್ಗ ಕೊಟ್ಟ. ಹೌದು. ನೀ 10 ಲಕ್ಷ ರೂಪಾಯಿ 10 ಮುಣಗಟ್ಟಿಗೆ ತರ್ಬೇಕಂದ. ಹೌದು. ಅವ ಅಂದ ಇಟ್ಟೆ ಸಾಕೇನ್ರಿ? ಸಾಕಂದ್ ಹೆಚ್ಚಿಗೆ ಬೇಕಂತ ಕೇಳಿದ್. ಕಿದು ಕೇಳಿ. ಹೌದೌದು. ನಿನಗೆ ಸಾಕೋ ನಿನ ಬೇಕಂತ ಕೇಳ. 10 ಲಕ್ಷ ತೊಗೊಂಬಂದ. ಹೌದು. ಒಂದು ಪೆನ್ನ, ಒಂದು ಬುಕ್ ತಗೊಂಡ, ಹಗ್ಗ ಕೈಯಾಗ ತಗೊಂಡ. ಮತ್ತ ಅಕ್ಬರ್ ಭಾಷ್ಯ ರಾಜ ಅವ. ರಾಜ ಇದ್ದ. ಒಂದು ಪೆನ್ನ, ಒಂದು ಬುಕ್ ತಗೊಂಡು, ಹಗ್ಗ ಕೈಯಾಗ ತಗೊಂಡು, ಕೈಯಾಗ ಒಂದು ಆಳ ಮನುಷ್ಯ ಬರುಕ್ ತಗೊಂಡ ತಾವು ವಿದ್ಯಾದವ್ ಇರ್ತಾವ್ರ ಬರ್ಲಕ್ಕ ಅಂತವ್ರಿಗೆ ತಗೊಂಡ ಆ ಒಳಗೆ ಹೋಗಿ ಕೇಸಿಂದ ಹಗ್ಗ ಓಣ್ಯಾಗ ಮಾಪ್ ಹಿಡಿಲಕತ್ತ. ದೊಡ್ಡ ಅಂಗಡಿಗಳು ಇರ್ತಾವ ನೋಡ್ರಿ, ವಕಾರ್ಗಳು ಹಾದಿ ಮ್ಯಾಗ. ಅವೆಲ್ಲ ತಗೊಂಡ್ ಕೇಸಿಂದ ಬರಿಲಕತ್ತ. ಏನತ್ತ? ಇದು ಹದ್ದಾದ ಒಳಗೆ ಬಂದದ ನಿಮ್ಮ ಮನಿ. ಇದು ಭಾಷೆಂದು ಅಪೀಲ್ ಆಗ್ಯದ. ಈ ರೋಡ ಅಗಲ ಮಾಡ್ಬೇಕಾಗ್ಯದ. ನೀ ಇಟ್ಟು ಮನಿ ತೆಗೆದು ಆ ಕಡೆ ಸರಿಸ್ಬೇಕು. ನಾವ ಓ ಸಾಹೇಬ್ರ, ನಿಮ್ಮ ಕಾಲು ಬೀಳ್ತೇವ್ರಿ. ಯಾನ್ ತೋರಿ ಇದ್ದಲ್ಲೇ ಮಾಡಿ ಕೊಡು 1 ಲಕ್ಷ. ಭಾಳ ಹೋಗ್ಯಾವ್ರಿ ರೊಕ್ಕ. ಭಾಳ ಹೋಗ್ಯಾವ್ರೇನ. ಕೊಡು 1 ಲಕ್ಷ. 1 ಲಕ್ಷ ತೊಗೊಂಡವ. ಮುಂದಿನ ಮತ್ತೆ ಓಣ ಹೋಗಿ ಮತ್ತೆ ಆ ಕಡೆ ಸರ್ಸವ ಹಗ್ಗ. ಆ ಕಡೆ ಹಗ್ಗ ಹಿಡ್ಸವ. ಆ ಅಂಗಡಿ ಅವ ಬರವ. ಹೌದು. ಯಾನ್ರಿ ಸಾಹೇಬ್ರ, ನಮ್ ಭಾಳ ಈ ಮನಿ ಕಟ್ಟು ರಾಜಾರ ಅಪ್ಪಣೆ ಆಗ್ಯದ. ಇದು ರಸ್ತೆ ಆಗಲ್ ಮಾಡ್ಬೇಕಾಗ್ಯದ. ಹೌದು. ಯಾನ್ ಕೊಡ್ರಿ 2 ಲಕ್ಷ ತಗೋ. ಹೌದು. ಖರೆ ನನಗೆ ನಮ್ಮ ಮನೆ ಕೈ ಹಚ್ಚಿ ಕೊಡ್ಬೇಡ. ಹಿಂಗ ಮಾಡ್ಕೋತ ಈ ದಂಡಿದ ಆ ದಂಡಿಗೆ ಹೋಗೋಟಿಗೆ 11 ಲಕ್ಷ ಆದೋತೀವಿ ರೊಕ್ಕ. ಯಾನ್ ಮನಿ ಕೆಡುವುದಿಲ್ಲ ಬಿಡುವುದಿಲ್ಲ. ಬರೇ ಹಗ್ಗ ಮಾಪ್ ಹಾಕೋದು. ಅದು ಅಂತ ಬುದ್ಧಿ ಅವ ನಡ್ಸವ. ಅವನ ಕೈಯಾಗ ಬರ್ಲಕ್ ಇಂಥದೊಂದು ವಿದ್ಯೆ. ಅದು ರೊಕ್ಕ ತಂದು ಹಿನ 5 ಆಗಿಲ್ರಿ, ಹಗಲು ಬಾರದಾಗ ತಂದು ಹೋಗದತ್ತ. ತಗೋರಿ ನಿಮ್ಮ ಹಗ್ಗ ಇದು ತೋರಿ ರೊಕ್ಕ ಅಂತ ಹೇಳಿ. ಯಾವ ಶಾಣೆ ರೀ? ಯಾರು ಶಾಣೆ ಹೇಳು. ಅರ್ಥ ಅನರ್ಥ ಮಾಡಬಾರ್ದು. ಹೌದಲ್ಲ? ಜಗತ್ತದೊಳಗೆ ಏನು ಶ್ರೇಷ್ಠದ? ಬುದ್ಧಿ ಬಹಳ ಶ್ರೇಷ್ಠ ಅದ. ಹೌದಲ್ಲ? ಅದಕ್ಕೆ ಹೇಳ್ತಾರಲ್ಲ ಮಹಾತ್ಮರು, ಏನತ್ತ? ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು ಅಂದ್ರ. ಹೌದು. ಓದುವುದು 1 ಪಾಲಿರ್ಬೇಕು, ಬುದ್ಧಿ 3 ಪಾಲಿರ್ಬೇಕು ತಲೆ ಒಳಗೆ. ಇದು ಮೊದಲು ತಲೆಯಾಗಿಟ್ಟುಕೋರಿ. ಮಸ್ತಕದೊಳಗೆ ಬುದ್ಧಿ ಬೇಕು. ಮಸ್ತಕದೊಳಗೆ ಬುದ್ಧಿ ಬೇಕು. ಅಂದ ಬಳಕ ಹಟ್ಟಿಗೆ ಮುದ್ದಿ ಬೇಕು, ಕಣ್ಣಿಗೆ ನಿದ್ದೆ ಬೇಕು. ಮುಂಜಾನೆ ಹೇಳೋಣ ನಿಮಗೆ ಲದ್ದು ಹೋಗಿಲಕ್ಕೆ ಠೀಕ್ ಆಗ್ತದ. ಇಲ್ಲ ಇವು 3ದಾಗ ಇರ್ಲಿ ಬರೇ. ಮತ್ತ ಅದು ಹಂಗೆ ಇಟ್ಕೊಂಡು ಕುಂಡಿರ್ತಿ. ಇಲ್ಲ ನೋಡ್ರಿ, ನಮ್ಮ ಭಾರತ ದೇಶದ ಒಬ್ಬ ಮತ್ತು ಇಂಗ್ಲೆಂಡ್ದವ, ಯಾವ ಅಮೇರಿಕದವ ಒಬ್ಬ, ಹೌದು ರಷ್ಯಾದವ. ಅವರಿಬ್ರು ಕಲ್ತವ್ರು, ಅವರು ವಿದ್ಯಾವಂತರು. ಮತ್ತ ಅಮೇರಿಕಾ ಇಂಗ್ಲೆಂಡ್ ಅಂದ್ರ ಅವೆಲ್ಲ ಮುಂದುವರೆದ ದೇಶ, ಎಲ್ಲ ಸುಶಿಕ್ಷಿತರು, ಬಹಳಷ್ಟು ಕಲಿತ ಜನ ಅದು ಆ ಕಡೆ ಎಲ್ಲ. ಅವರು ಎಲ್ಲರೂ ಜಹಾಜದೊಳಗೆ ಕೂತು ಹೊಂಟಿರು ಸಮುದ್ರದಲ್ಲಿ. ನಮ್ಮ ಭಾರತದ ಹೊಂಟಿತೇನ್ರಿ? ಅದ್ರಾಗ ನಮ್ಮ ಭಾರತದ ಒಬ್ಬ ಕೂತಿದ್ವಿ, ಇವ ಕಲೀಲಾರ ಮನುಷ್ಯ. ಇದು ಹಿಂದುಳಿದ ದೇಶ. ಅವಾಗೆಲ್ಲ ಏನ ಸಾಲಿ ತಟ್ಟೊಂದು ಇದ್ದಿತ್ತಲ್ಲ. ಅಂತಿಲ್ಲ, ಏನಿಲ್ಲ, ಲಟ್ಟ ಬಟ್ವಾ ಅಡ್ಕೋತ ಎಲಿ ತಿನ್ಕೋತ ಅವ್ರು ಕೂಡ ಕೂತಿದೀವ ನಮ್ಮ ಭಾರತದವ. ಹೌದು. ಕೂತಿದ ಆ ಜಹಾಜದೊಳಗೆ ಹೊಂಟಿರು. ಒಬ್ಬರಿಗೊಬ್ಬರು ಚರ್ಚೆ ನಡೀತಲ್ಲಿ, ವಾದ. ನೀ ಆ ದೇಶದವ, ನಾ ಅಮೇರಿಕದವ. ನೀ ಅಲ್ಲವ, ನಾ ಇಂಗ್ಲೆಂಡ್ದವ. ಅಂದ ಬಳಕ ನೀ ಅಲ್ಲವ, ನಾ ಭಾರತದವ. ಹೌದು.
ಅಮೇರಿಕದಾಗ ಭಾಳ ಶಾಣ್ಯಾರ ಅವ ಇಂಗ್ಲೆಂಡ್ದವ ಅಂದ ಹಾ ಹಾರಲ್ ಅಂದ ಏನು ವಿದ್ಯಾ ಪ್ರಯೋಗ ಮಾಡಿ ನೋಡು ಅಂದವ ಹೌದು ನೀ ಮಾಡಿ ನೋಡು ಅಂದವ ಇಬ್ರಿಗೆ ಅವ್ರಿಗೆ ವಾದ ಹತ್ತು ಯಾವುದು ಅಮೇರಿಕಾದವರಿಗೆ ಮತ್ತು ಇಂಗ್ಲೆಂಡ್ದವರಿಗೆ ವಾದ ಹತ್ತು ಹಾ ಅವಾಗ ಅಮೇರಿಕದವ ಏನಂದ ನಾವೊಂದು ವಸ್ತು ನೀರ್ನಾಗ ತೆಗಿತಿ ಅನ್ನೋ ಅಂದ ಹಾ ಒಗಿ ಅಂದವ ಹೌದು ಒಂದು ಗಡ್ಯಾಳ ಉಚ್ಚಿ ಒಗದವ ಆ ಸಮುದ್ರದಾಗ ಒಗದ ಯಾವ ಅಮೇರಿಕದವ ಹೌದು ಅವಾಗ ಇವ ಇಂಗ್ಲೆಂಡ್ದಾಗ ಹೋಗಿ ತಕ್ಕೊಂಡು ಬಂದದು ಆ ಗಡಿಯಾಳ ಮುಳುಗಿ ತಕೊಂಡು ಬಂದ ಹಾ ಅವಾಗ ಅಂದ ನೀ ಏನು ಒಗಿ ನಾ ತೆಗಿತೀನಿ ಅಂದವ ಅಮೇರಿಕದವ ಹೌದು ಅವ ಏನು ಮಾಡ್ದ ಇಂಗ್ಲೆಂಡ್ದವ ಒಂದು ಪೆನ್ ಒಗದ ಹಾ 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 ಅವ ಮುನಿಗೆ ಹೋಗಿ ತಕ್ಕೊಂಡು ಬಂದ ಅವ ತಕೊಂಡು ಬಂದ ಇವ ತಕೊಂಡು ಬಂದ ಇದು ನಡು ಕೂತಿದ್ರು ನಮ್ಮ ಭಾರತ ದೇಶದ ತಂಬಾಕು ತಿನ್ಕೋತ ಕೇಸಿಂದ ಅಡಕ್ಕಿ ಕತ್ತರಿಸ ಯಾನ ಕಲೀಲಾರ್ದಿದು ನೀನು ಭಾರತದ ಯಾನರೇ ಒಂದು ವಿದ್ಯೆ ಮಾಡು ನಾವು ತೆಗಿತೇವ ಅಂದ್ರು ನಮ್ಮಲ್ಲಿ ಯಾನು ವಿದ್ಯಾಪೀಠ ಇಲ್ಲಂದಿರ್ಬೇಕವ ಅವ ಅಂದ ನಮಗೆ ವಿದ್ಯಾಪೀಠ ಯಾನು ಬರುದಿಲ್ಲ ಮತ್ ನಾ ಒಗದುದು ನಿಮಗೆ ತೆಗಿಲಕ್ಕ ಬರಂಗಿಲ್ಲ ಅಂದ ಮತ್ತಿವ ಹಾ ಇದೊಂದು ಮ್ಯಾಲೆ ಹೆಚ್ಚುವರಿ ಆಯ್ತಲ್ಲ ಒಗಿಲಕ್ಕ ನೀವು ಒಗದು ತೆಗಿಲಕ್ಕ ಬರಲ್ಲ ನನ್ನ ಬಲ್ಲೇರೇ ವಿದ್ಯೆ ಇಲ್ಲ ಖರೆ ನಾ ಒಗದುದು ನಿಮಗೆ ತೆಗಿಲಕ್ಕ ಇಬ್ಬರಿಗೆ ಬರುದಿಲ್ಲ ಅಂದ ಹೌದು ನೀವು ಬೇಕಾದಟ್ಟು ವಿದ್ಯಾವಂತರು ಇರಲಕ್ಕ ನಿನ್ನಲ್ಲಿ ಕುಬಿ ಇದ್ದುದು ಒಗಿ ಅವ ಇಂಗ್ಲೆಂಡ್ದವ ಮತ್ತು ಅಮೇರಿಕದವ ಹೌದು ನೀನು ಕುಬಿ ಇದ್ದುದು ಒಗಿ ನಾವು ತೆಗೆದೇ ತೀರ್ತೇವು ಸುಮ್ಮನೆ ಯಾಕೆ ನನಗೆ ಕಿರಿಕಿರಿ ಹಚ್ಚಿದ್ಯೋ ನಾ ಒಗದುದು ನಿಮಗೆ ತೆಗಿಲಕ್ಕ ಬರಂಗಿಲ್ಲ ನಮ್ಮ ಭಾರತ ದೇಶದ ಅದಕ್ಕೆ ಗಪ್ ಕೂತಿದ ಕುಬಿ ಇದ್ರು ಒಗಿ ಹಿಂಗ ಇಬ್ಬರದು ಕಿರಿಕಿರಿ ಆಗ ನೀವು ಏನ್ ಮಾಡ್ದ ಎದ್ದು ನಿಂತು ಸಮುದ್ರದಾಗ ಉಚ್ಚಿ ಒಯ್ದತ್ತಿದು ತಕ್ಕೊಂಡು ಬರ್ರಿ ಮಕ್ಕಳೇ ಅವ್ರ ಕಡೆ ಕುಂಡಿ ಮಾಡಿ ಅವನ ಕಡೆ ಕುಂಡಿ ಮಾಡಿ ಉಚ್ಚಿ ಒಯ್ದತ್ತ ತಕೊಂಬರ್ರಿ ಹೆಂಗ್ ತೆಗಿತಾರ ಇವು ಚಾಣಿ ಹಚ್ಚದ್ರೆ ಬರ್ತಾವ ವಿದ್ಯಾದವ್ರು ಏನ್ ಮಾಡ್ಬೇಕು ಇವು ಎರಡು ಅಮೇರಿಕದು ಇಂಗ್ಲೆಂಡ್ ಎತ್ತು ಕೂತು ಅತ್ತ ಆಗಾಳಿ ವಕೀಲ್ ಕೂತಂಗ ಹೌದಲ್ರಿ ಅದಕ್ಕೆ ಇಲ್ಲಿ ಜ್ಞಾನಿಗಳೇನು ಹೇಳ್ತಾರ ಜಗತ್ತದೊಳಗ ಬುದ್ಧಿ ಬರಬೇಕು ಬುದ್ಧಿ ಇರಬೇಕು ಅವಾಗ ನಿನಗೆ ಜ್ಞಾನ ಸಿಗ್ತದೆ ಇಲ್ಲಿಗೆ ಸಿಗೋದಿಲ್ಲ ಹೌದು ನೋಡ್ರಿ ನಮ್ಮ ಇವರು ರತ್ನಾಪುರದವ್ರು ರೊಕ್ಕ ಹುಡುದಿಲ್ಲ ಬೆಳಗಾನ ಬರೀ ಮಹಾಭಾರತದ ಕೇಳ್ತಾನ ಫೋನ್ ಚಾಲೂನೇ ಚಾಲೂನೇ ಅದಕ್ಕ ಅಲ್ಲಿ ಬಂದಾರ ನೋಡ್ರಿ ಇವ್ರು ಮತ್ತ 3 ಲೋಕದ ಗಂಡ್ರ ಎಲ್ಲಿ ಬೇಕಾದಲ್ಲಿ ಬರವ್ರಿ ಅವರು ಅದಕ್ಕೆ ಇಲ್ಲಿ ನಮ್ಮದ ಇಂದ ಏನು ವಾದ ಅದ ಬುದ್ಧಿನೇ ಶ್ರೇಷ್ಠ ಮಾಡೇ ಮಂಗಳಾರತಿ ಅದ ಒಬ್ಬ ಇನ್ನೊಂದು ಮಾತು ಹೇಳಿ ಹಾಡುವುದಿನ ಹೇಳವ್ರಿ ಐತಿರಿ ಒಬ್ಬ ಬುದ್ಧಿ ಹೆಚ್ಚನವ ಒಬ್ಬ ವಿದ್ಯಾ ಹೆಚ್ಚನವ ಹೌದು ಅವಾಗ ಇಬ್ಬರದು ಜಗಳ ನಡೀತು ನಮ್ಮ ಆಕಳಾಡಿ ಸರ್ಪಂಚನ ಕಡೆ ನ್ಯಾಯ ಬರ್ತದು ವಿದ್ಯಾದವ್ ನಾನು ವಿದ್ಯೆ ಹೆಚ್ಚನವ ಬುದ್ಧಿಯವ್ ನನ್ನ ಬುದ್ಧಿ ಹೆಚ್ಚನವ ಇವ್ರು ಇಬ್ಬರದು ನ್ಯಾಯ ಮಿಟಾಸಲಿಲ್ಲ ಆಕಳಾಡಿ ಸರ್ಪಂಚರ ಕಡೆ ನ್ಯಾಯ ಬತ್ತು ಅವ ಏನಂದ ಇವ್ ಹೇಳಿ 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 ಇವ್ರದು ನ್ಯಾಯ ಮಿಟಾಸಲ್ದು ಇವನು ಮಾತು ಕೇಳಲ್ರು ಅವಾಗ ಏನ್ ಮಾಡಿದ್ರಿ ಅವ ಒಂದು ಟಪಾಲ್ ಬರ್ದ ಹೌದು ಅಂದ್ರ ಬೋರ್ಗಿಗೆ ಹೋಗಿ ಆ ರಾಜನ ಕಾಡಿ ನ್ಯಾಯ ಮಿಟಾಸ್ಗೋರಿ ಅಂತ ಹೇಳಿ ಹೇಳಿ ಹಚ್ಕೊಟ್ಟದ ಒಂದು ಟಪಾಲ್ ಅವ್ರ ಕೈಯಾಗ ಟಪಾಲ್ದಾಗ ಬರೆದು ಒಳಗೆ ಕಾರ್ಡ್ ಹಾಕಿ ಇದು ಕೈಯಾಗ ಕೊಟ್ಟ ಬೋರ್ಗಿಗೆ ಹೋರಿ ನೀವು ಬೋರ್ಗಿಗೆ ಹೋರಿ ಅಲ್ಲಿ ನ್ಯಾಯ ಮಿಟಾಸ್ತಾನ ಅಲ್ಲಿ ನಮ್ಮ ರಾಜಾನಿ ಅದಾನ ಹೋರಿ ಅನ್ನ ಹೌದು ಇವ್ರಿಬ್ರು ವಿದ್ಯಾದವ ಮತ್ತು ಬುದ್ಧಿಯವ ಇಬ್ರು ಕೂಡಿ ಬೋರ್ಗಿಗೆ ಹೋದ್ರು ಹೌದು ಬೋರ್ಗಿಗೆ ಹೋಗಿ ಆ ರಾಜನ ಹಂತಿಲಿ ಟಪಾಲ್ ಕೊಟ್ರು ಹೌದಲ್ಲ ಯಾಕೆ ಬಂದಿರಿ ಅಂತ ಕೇಳ್ದ ಏನಿಲ್ರಿ ಟಪಾಲ್ ಕೊಟ್ಟು ಕಳಿಯಾರ ನಮಗೆ ಟಪಾಲ್ ಕೊಟ್ಟು ಕಳಿಯಾರ ಅವ್ರದ್ದು ನಮ್ದೊಂದು ನ್ಯಾಯ ನಡ್ದದ ಅದು ಆಕಳಾಡಿ ಸರ್ಪಂಚರ ಕಡೆ ನ್ಯಾಯ ನೀಗಿಲ್ಲ ನಿಮ್ಮ ಕಾಡಿ ಕಳಿವ್ಯಾರ ಅವ ಟಪಾಲು ಒಳಗಿಂದ ಕಾರ್ಡ್ ತೆಗದ ಇವ್ರೇನು ಬರ್ದಿರು ಈ ಮಕ್ಕಳಿಗೆ ಬೋರ್ಗಾಗಿ ಇವ್ರಿಬ್ಬರಿಗೆ ಗಲ್ಲಕ್ಕೆ ಹಾಕಿ ಕೊಲು ಮಕ್ಕಳಿಗೆ ತಿಳಿ ಇವ ಬರ್ದಿರ ಇವ್ರಿಗೆ ಗಲ್ಲು ಶಿಕ್ಷೆ ಕೊಡು ಅಂತ ಹೇಳಿ ಬರ್ದು ಕಳಿಸಿದ ಬೋರ್ಗೆ ಅವ್ರು ಅಂತಿಲಿ ಹೌದು ಅವ ಅಂದ ಬೋರ್ಗಿ ರಾಜ ಸರ್ಪಂಚ ಏನ್ ಮಾಡ್ರಿ ಮಕ್ಕಳು ಹಾಕೊಳ್ಳೋದು ಅಂತದನ್ನು ನನ್ನ ಕಡೆ ಮರಣದಂಡನೆ ಕಳಿಸ್ಯಾರ ಮಕ್ಕಳ ನಿಮಗೆ ಹೊತ್ತು ಹೊಂಡದಕ್ಕೆ ಗಿಡಕ್ಕೆ ಹಾಕ್ತೀನಿ ಅಂದ ಹೌದು ಗಲ್ಲಿಗೆ ಏರಿಸ್ತೀನಿ ಅಂದ ಇವು ಅಡ್ಡು ಗಾಬರಿ ಅದು ಒಂದ್ರ ಮಾರಿ ಒಂದು ನೋಡುದು ಅವ ಅಂದ ವಿದ್ಯಾ ಪ್ರಯೋಗ ಮಾಡು ಅಂದ ಇವ ಬುದ್ಧಿಯವ ಬಾಳ ವಿದ್ಯಾವಂತಿದ್ದಿ ಉಳಿಸು ನೋಡು ಏನಾರು ಮಾಡಿ ಉಳಿಸು ಬೋರಿಗೆ ಕಳಿಸ್ಯಾರ ಸರ್ಪಂಚರು ಆಕಳವಾಡಿ ಸರ್ಪಂಚರು ನೀನು ವಿದ್ಯಾ ಚಲಾವಣೆ ಮಾಡ್ರು ಏನಾರ ಮಾಡಿ ಇಲ್ಲಿದು ದಾಂಟ ಏನ್ ಮಾಡುದು ಇಲ್ಲಿ ವಿದ್ಯಾ ನಂದು ನಡೆಯಲ್ಲ ನಾವು ಹೌದು ಮತ್ತ ನಂದರೆ ಬುದ್ಧಿ ಪ್ರಯೋಗ ಮಾಡ್ತೀನು ಅದುವರೆ ನನ್ನ ಮಾತು ಕೇಳ್ತೇನು ಅಂದವ ಬುದ್ಧಿಯವಂದ ನಾ ಬುದ್ಧಿ ಪ್ರಯೋಗ ಮಾಡ್ತಾ ನೀ ನಂದು ಮಾತಾರ ನೀ ಕೇಳ್ತೇನಂದ
ಕೇಳ್ತೀನೋ ಏನ್ ಹೇಳ್ತಿ ಹೇಳು, ಇಬ್ರು ಇಲ್ಲಿ ಕಡ್ಯಾಕಾಗಿ ಹೋಗುನು, ಉಳಿಸಿ ಏನಾರೇ ಮಾಡಿ ಮಾಡಿ ಉಳಿಸು. ನಾ ಹೇಳ್ದಂಗೆ ಕೇಳ್ಬೇಕಂದಿವ ಹಾ 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 ಬುದ್ಧಿಯವ. ಏನ್ ಹೇಳುದು, ನನಗೀಗ ಸದ್ಯ ಗಲ್ಕ್ ಹಾಕತ್ನಿ ಅನು ಅಂದವ. ಹಾ ನನಗೀಗ ಸದ್ಯ ಗಲ್ಕ್ ಹಾಕತ್ನಿ ಅನು, ನೋಡು ನನಗೆ ಗಿಡಕ್ಕೆ ಹಾಕಿದ್ರೆ ಅಂದ್ರೆ ನೀ ಜಿಗದಿ ಅಂದವ. ಕೊಂದಿ ನನಗೆ ಹಿಂಗೆ ಹೇಳಿ ನನಗೆ ಗಿಡಕ್ಕೆ ಒಯ್ದ್ರು ನೀ ಜಿಗದ್ ಹಾದಂದ್ರೆ ಹಂಗೆ ಹೋಗವಲ್ಲು ನೀ ಸೋಮವಾರಿ ಅನು. ಬರೇ ನೀ ಏನು ನೋಡೋದ್ರ ಮುಂದೆ ಆಟ. ಆ ರಾಜನ ಮುಂದೆ ಏನಂದ, ಹಾ ಓ ನನಗೆ ಆಕಳೋಡಿ ಸರ್ಪಂಚ್ ಹೇಳರಿಲ್ಲ, ಹೌದು ನನಗೆ ಗಲ್ಕ್ ಹಾಕ್ರಿ ಅಂದ. ಹಾಕ್ರಿ ನನಗೆ ಮೊದಲ ಹಾಕ್ರಿ ಅಂದ. ಅವ ಹಾಕ್ರಿ ಅಂದ ಕೂಡ್ಲೆ ಬುದ್ಧಿಯವ ಇವ ಬುದ್ಧಿ ಏನಂದ, ಓ ಅವನಿಗೆ ಬ್ಯಾಡ್ರಿ ನನಗೆ ಮೊದಲು ಹಾಕ್ರಿ ಅಂದ. ಹಾ ಇಬ್ರು ಕಚ್ಚಾಡ್ಲತ್ರ, ನನಗೆ ಮೊದಲು ಹಾಕು ನನಗೆ ಮೊದಲು ಹಾಕು. ಅವ ಬುಹರ್ಗಿ ರಾಜ ಅಂದ. ನಾನು ಅಂತೀನಿ 10,000 ಕೊಟ್ಟು ಲಂಚ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾವ ಇವು ಸಾಹಿತ್ಯ ಅಂತ ಹೇಳಿ ನನಗೆ ಮೊದಲು ಗಲ್ಲಿಗೆ ಹಾಕು ನನಗೆ ಮೊದಲು ಗಲ್ಲಿಗೆ ಹಾಕತ್ತೇಳಿ ಇಬ್ರು ಜಗಳ ಆಡ್ಲತ್ತಾರ. ಹಂಗ್ಯಾಕೆ ಮಾಡ್ಲತ್ತೇಳಿ ಅವನಿಗೆ ಚಿಂತೆ ಆಯ್ತು. ಕೇಳಿರ್ಬೇಕು ಇವ್ರಿಗೆ. ಅವ್ರಿಗಿಬ್ರಿಗೆ ಕೇಳ್ದ, ಹಿಂಗೆ ಯಾಕೆ ಮಾಡ್ತೀರೋ, ನನಗೆ ಮೊದಲು ಹಾಕು ನಿನಗೆ ಮೊದಲು ಹಿಂಗೆ ಯಾಕತ್ತೀರಿ, ಅದು ಹೇಳಬಾರ್ದ್ರಿ, ನೀವು ಸುಮ್ಮ ಹಾಕ್ರಿ ಅಂದ್ರ. ಹಾ ನೀವು ಕೇಳಬಾರ್ದು, ನಾವು ಹೇಳಬಾರ್ದು. ಅದು ಯಾನರಿ ಅದ. ನೀವು ಕೇಳಬಾರ್ದು, ನಾವು ಹೇಳಬಾರ್ದ್ರಿ, ಸೋಮ ಹಾಕ್ರಿ, ನೀವು ಸೋಮ ಹಾಕ್ರಿ. ನೀವು ಹೇಳಾರ್ದಿ ಹಾಕಂಗಲ್ಲ ಮಕ್ಕಳೇ ಅನ್ನವ. ಅವಾಗ ಹೇಳಬೇಕಾಯ್ತು. ಬುದ್ಧಿ ಅವ ಹೇಳ್ತಾನ ನೋಡ್ರಿ. ಅವ ಹೇಳ್ತಾನ ನೋಡ್ರಿ, ನಮ್ಮದೊಂದು ನಿಯಮ ಅದ. ಹೆಂಗ ನಾವು ಇಬ್ರು ಎಲ್ಲಿ ಸಾಹಿತ್ಯವ್ ನೋಡ್ರಿ, ಅಲ್ಲಿ 13 ವರ್ಷ ಬರ ಬೀಳ್ತದ. ಅದಕ್ಕೆ ನಮಗ ಆಕಳೋಡಿ ಸರ್ಪಂಚರು ಬೋರಿಗೆ ಅಲ್ಲಿ ಆಕಳೋಡ್ಯಾಗ ಬರ ಬೀಳ್ಬಾರ್ದು ಅಂತ ಹೇಳಿ ಬೋರ್ಗಿ ಕಳಿಸ್ಯಾರಿ ಅಂದೇವ. ಹೌದು 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 ಇಲ್ಲಿ ಹಾಕ್ರಿ ಪಾಟ್ನೆ, ನಮಗೆ ಪಾಟ್ನೆ ಇಲ್ಲಿ ಹಾಕ್ರಿ. ಅಲ್ಲಿ ನಾವು ಸತ್ಯ ಅಂದ್ರೆ 13 ವರ್ಷ ಅಲ್ಲಿ ಬರ ಬೀಳ್ತದತ್ರಿ. ಅದಕ್ಕೆ ಈ ಕಡೆ ಮುಂದಕ್ಕೆ ಕಳಿಸ್ಯಾನ್ರಿ ನಿಮ್ಮಲ್ಲಿ. ಅವ ಬೋರಿಗೆ ಒಂದತ್ತ ಸರ್ಪಂಚ, ಮಕ್ಕಳೇ ನಮ್ಮಲ್ಲಿ ದನ ನೀರಿಲ್ದಕ್ಕೆ ಕಲ್ಲೋಲ್ ನಡೆದು ನಿಮ್ಮ 13 ವರ್ಷ ಬರ ತೊಗೊಂಡು ಏನು ಮಾಡೋದು, ಮಕ್ಕಳು ಸತ್ತಿಗಿತ್ತಾರ ಅಂತೇಳಿ ಕಾರ್ನಾಗ ಹಾಕಿ ಸಲಾಯಿನ ಹಚ್ಕೊಂಡು ಹೊಳ್ಳಿ ಆಕಳೋಡಿಗೆ ತರ್ಲಕ್ಕೆ ಹಚ್ಚದ್ರಂತಾವ. ಇವು ಎರಡು ಸತ್ತಾವತ್ತೇಳಿ ನೋಡ್ರಿ ಹಂಗದ ಬುದ್ಧಿ. ಯಾರು ಉಳಿಸದ್ರತ್ತೀರಿ? ಹಾ ನೀ ಹಂಗೇನು ಮಾಡಬೇಡಿ, ಇಲ್ಲಿ ಪಾರಿಟ್ ಮಾಡ್ದು. ಹೌದು 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 ಇರ್ಲಿ, ಅವರು ನಾವೇ ಮಾತಾಡ್ಕೋತ ಕುಂಡ್ರು ಬೇಡ. ನಮ್ಮ ಮಾತು ಎಲ್ಲಿ ವಿದ್ಯಾ ಹಿಂಗಿರ್ಬೇಕು. ಸುಮ್ಮ ನಿನಗೆ ಸಂಕ್ಷಿಪ್ತ ಹೇಳ್ತಾ, ಸಂಕ್ಷಿಪ್ತ ಅವ್ರದ್ರಾಗೆ ವಿದ್ಯಾ ಅಂದ್ರೆ ಅದು ಎಂತಾದಿರ್ಬೇಕು. ಪಾಲ್ ಭಾಳ ಚಲೋ ಹಿಡಿದಿದಿ ಇರಲ್ಲ ಖರೆ, ಅದು ತೋಳವ್ರದಾರ ಜನ ಇಲ್ಲಿ ನಿನ್ನಂತಲಿ ವಿದ್ಯಾ. ಈಗೇನು ನೀ ಏನು ಹೇಳಿದಿ ಅದೇ ಪ್ರಕಾರವಾಗಿ ನೀ ಯಾವ ವಿಷಯ ಹೇಳಿದಿ ಅದೇ ವಿಷಯದೊಳಗೆ ನಾವು ಮಾತಾಡಿದೆವು. ಹೌದಲ್ಲ? ಅದಕ್ಕೆ ನೀ ಇಲ್ಲಿ ಅದಕ್ಕೆ ಭಾಳ ಮಾತಾಡ್ಲಾರ್ದೆ ಯಾರು ನನ್ನ 4 ಮಂದಿ ಅಪ್ಪ ಹೇಳ ಮುಗಿಸಿದ ಬುದ್ಧಿದಿಂದ ಬ್ಯಾಡತ್ತ. ಹೌದಿಲ್ರಿ? ಹೌದಲ್ಲ? ಇವರು ಶಾರ ಪಟ್ಟಣಕ್ಕೆ ಬಂದರು. ಮುಳ್ಳಗಿಸಿ ಬಾಕಲಕ್ಕೆ ಬಂದು ನಿತ್ತರು. ಏನೋ ಮುಳ್ಳಗಿಸಿ ಬಾಗಲಕ್ಕೆ ಬಂದು ನಿತ್ತರು ಇವ್ರು. ಹೌದು ಸಿದ್ಧ ಬಿಳಿ ಅನಿಸಿದ್ದ. ಅಲ್ಯಾಕೆ ಬಂದು ನಿತ್ತರು? ಮತ್ ಕೀಲಿ ಹಾಕಿರದ ಇಡ್ದಮ್ ಕೀಲಿ. ಮುಳ್ಳಗಿಸಿ ಬಾಕಲಕ್ಕೆ ಕೀಲಿ ಹಾಕಿರು. ಅದು ಉಕ್ಕಿನ ಕೀಲಿ. ಬೇಕಾದಟ್ಟು ವಿದ್ಯಾ ಪ್ರಯೋಗ ಮಾಡಿದ್ರು ಕೀಲಿ ಉತ್ಸಲಿಲ್ಲ. ಎಲ್ಲ ವಿದ್ಯಾ ಪ್ರಯೋಗ ಮಾಡಿದ್ರು. ವಿದ್ಯಾ ತಮ್ಮಲ್ಲಿ ಎಷ್ಟದಟ್ಟು ಎಲ್ಲ ಪ್ರಯೋಗ ಮಾಡಿದ್ರು, ಖರೆ ಕೀಲಿ ಉತ್ಸಲಿಲ್ಲ. ಹೌದು ಪರಸು ಅಲ್ಲಿ ಬುದ್ಧಿ ಬೆಳೆಸಬೇಕಾಯ್ತು. ಹೌದಲ್ಲ? ನಮ್ಮಪ್ಪ ಹೋಗಬೇಡ ಎಂದಿದ್ದು ಶಾರ ಪಟ್ಟಣಕ್ಕೆ. ನಾವು ಮಾತು ಮೀರಿ ಬಂದೆವು. ಇಲ್ಲಿ ನಮ್ಮ ವಿದ್ಯಾ ನಡೆಯಲ್ದತ್ ಹೇಳಿ ತಾಯಿ ಧ್ಯಾನ, ಗುರುವಿನ ಧ್ಯಾನ, ಅಪ್ಪನ ಧ್ಯಾನ ಮಾಡಿ ಭಂಡಾರ ಹೊಡೆದ್ರು ಕೀಲಿ ಕಡದ ಬಿತ್ತ. ಹೌದು ಹೌದು ವಿದ್ಯಾ ಇತ್ತಲ್ಲ, ನಿನ್ನಲ್ಲಿ ಇತ್ತಲ್ಲ, ವಿದ್ಯಾದಿಂದ ಕಡಿಬೇಕಾಗಿತ್ತು. ಯಾಕೆ ಕಡಿಲಿಲ್ಲ? ಇವರೇ ಇಬ್ರು ಬುದ್ಧಿ ಪ್ರಯೋಗದಿಂದ ಭಂಡಾರ ಹೊಡೆದ್ರು ಅಲ್ಲಿ ಕೀಲಿ ಕಡದಿತ್ತು. ಇನ್ನೊಂದು ಮಾತ, ಶೇಖ್ ಸಾಹೇಬರು ವಿದ್ಯಾದವರು. ಹೌದಲ್ಲ? ಹೌದು. ಸಿದ್ಧ ಬಿಳಿಯನ್ ಸಿದ್ಧನು ಇಬ್ರು ವಿದ್ಯಾದವರು. ಇಬ್ರು ವಿದ್ಯಾ ಇವ್ರಿಗೆ ಬಿಡ್ತಾರ, ಇವ್ರ ವಿದ್ಯಾ ಅವ್ರಿಗೆ ಬಿಡ್ತಾರ. ಎರಡು ಜಗಳ ಎದಕ್ಕೆ ಹತ್ಯಾವ? ಎರಡು ಜಗಳ ವಿದ್ಯಾಕ್ಕೆ ಹತ್ಯಾವ. ಇದು ಮೊದಲು ತಲೆಯಾಗಿಟ್ಕೋರಿ ಕೂತವ್ರು. ಶಾಣ್ಯಾರ ಹೆಂಗ ಅನ್ನೋದು? ಯಾರು ಶಾಣ್ಯಾರ ಹತ್ತಿರೇನು ಇಬ್ರಿಗೆ? ಅವರು ವಿದ್ಯಾದವ್ರಿ ಹಾರ. ಹೌದು. ಇವರು ಎರಡು ವಿದ್ಯಾಕ್ಕೆ ಜಗಳ ಹತ್ಯದ. ಅಲ್ಲಿ ನಮ್ಮ ಬುದ್ಧಿ ಇಲ್ಲ. ಅಲ್ಲಿ ನಾ ಹೆಚ್ಚ ನೀ ಹೆಚ್ಚ ಹೇಳಿ ವಿದ್ಯಾಕ್ಕೂ ಕಾದ ನಡೆದದ ಅಲ್ಲಿ ಎಲ್ಲಿ ಶಾರ ಪಟ್ಟಣದೊಳಗೆ. ಅದಕ್ಕೆ ಹೇಳ್ಯಾರಲ್ಲ ನಮ್ಮ ಮದಗೊಂಡ ಮುತ್ತಿ ಅವರು ಏನತ್ತ, ಎಲ್ಲಿ ವಿದ್ಯಾ ಅದ ಅಲ್ಲಿ ಗರ್ವದ, ಎಲ್ಲಿ ರೊಕ್ಕದ ಅಲ್ಲಿ ಸೊಕ್ಕದ,
ಎಲ್ಲಿ ಸಂಪತ್ತದ ಅಲ್ಲಿ ಗರ್ವದ ಅಹಂಕಾರದ. ಹೌದಿಲ್ರಿ? ಇದೇ ಹೇಳ್ಯಾರ ಅವರು. ಇನ್ನೊಂದು ಮಾತ ಏನಂತ? ಬಹಳ ದೊಡ್ಡ ಕತ್ತಿ ಅದ. ಎಷ್ಟು ಸಂಕ್ಷಿಪ್ತದೊಳಗೆ ಹೇಳುವುದದ. ನೀವು ಸಂಕ್ಷಿಪ್ತದಾಗ ಹೇಳೋಲ್ಲ ಖರೆ. ಅಲ್ಲಿ 7 ಸರಕಿನ ಬಲಿ ಒಗದ್ರು. ಆಹಾ 7 ಮಂದಿ ಶೇಖ್ ಸಾಹೇಬ್ರು ಹೌದು ಸಿದ್ಧ ಬಿಳಿಯನ ಸಿದ್ಧಗೆ 7 ಸರಕಿನ ಬಲಿ ಒಗದ್ರು. ಅವರು ಇದ್ಯಾದಿಂದ. ಹೌದಲ್ಲ? 7 ಸರಕಿನ ಬಲಿ ಒಗದ್ರೆ ಬೆಕ್ಕಾದ ವಿದ್ಯಾ ಪ್ರಯೋಗ ಮಾಡದ ಬಿಳಿಯನ ಸಿದ್ಧ ಹೌದು ಸಿದ್ಧ. 7 ಸರಕಿನ ಬಲಿ ಒಳಗಿಂದು 5 ಬರುದ ಆಗಲ್ದು. ಆಗವಲ್ದು. ಅಲ್ಲಿ ಏನು ಮಾಡಿದ್ರಿ? ಪರ್ಸು ನಿನಗೆ ಇದು 7 ಸರಕಿನ ಬಲಿ ಒಗದಾರ ಅವರು. ಹೌದಲ್ಲ? ಎಲ್ಲ ಸಾಕಾಗಷ್ಟು ವಿದ್ಯೆ ಅವ್ರ ಬಲಿ ಅದ ಖರೆ. ಆ ಬಲಿ ಒಳಗಿಂದ ಪಾರ ಆಗುವುದು ಆಗಲಿಲ್ಲ. ಹೌದು ಹೌದು. ಅಲ್ಲಿ ಏನು ಮಾಡಿದ್ರು? ಅಲ್ಲಿ ಬುದ್ಧಿ ಪ್ರಯೋಗ ಮಾಡಿದ್ರು. ಹೌದು ಹೌದು. ಹೆಂಗ ಮತ್ತ ತಾಯಿ ಧ್ಯಾನ, ಗುರುವಿನ ಧ್ಯಾನ, ತಂದಿ ಧ್ಯಾನ ಮಾಡಿ ಮತ್ತೆ 7 ಸರಕಿನ ಬಲಿಗೆ ಭಂಡಾರ ಹೊಡೆದ್ರು. ಬಲಿ ಕಡದ ಬಿತ್ತು. ಎಲ್ಲದ ವಿದ್ಯೆ ಇರ್ಲಿ. ಇನ್ನು ಇದು ಪೌರಾಣಿಕದೊಳಗ 64 ವಿದ್ಯಾ ಗಣಪತಿಯಲ್ಲಿ ಅದಾವ. ಇದು ಒಳ್ಳೇದು ನೋಡ್ರಿ. ಬಹಳ ಕರೆಕ್ಟ್ ಹೇಳಿದ್ರಿ ನೀವು. 64 ವಿದ್ಯಾದ ಮಾಲಕ ಗಣಪತಿ ಅದಾನ. ಹೌದು. ಪಾರ್ವತಿ ಪರಮಾತ್ಮ ಅವರಿಗೆ ನೇಮ ಹಾಕಿದ್ರು. ಏನತ್ತ? ಯಾರು ಈ ಭೂಮಂಡಲ ಸುತ್ತ ಹಾಕಿ ಬರ್ತೀರಿ ಅವ್ರ ಲಗ್ನ ನಾವು ಮೊದಲು ಮಾಡವ್ರಿದ್ದೇವು. ಏನೋ ಈ ಪೃಥ್ವಿಯ ಪ್ರದಕ್ಷಿಣೆ ಯಾರು ಮೊದಲು ಹಾಕಿ ಬರ್ತೀರಿ ಅವರು ಲಗ್ನ ಮೊದಲು ಮಾಡವ್ರಿದ್ದೇವು ಅಂತ ಹೇಳಿ ಪಾರ್ವತಿ ಪರಮಾತ್ಮ ಷಣ್ಮುಖಗ ಮತ್ತು ಗಣಪತಿಗೆ ಹೇಳಿದರು. ಹೌದು. ನಿಮಗೆ ಕೇಳ್ತ ಕೂತವ್ರಿಗೆ 64 ವಿದ್ಯಾ ಇದ್ದು ಗಣಪತಿಯಲ್ಲಿ ಅಲ್ಲಿ ವಿದ್ಯಾ ಪ್ರಯೋಗ ಮಾಡ್ದೋ ಏನು ಬುದ್ಧಿ ಪ್ರಯೋಗ ಮಾಡ್ದೋ? ಈ ಬ್ರಹ್ಮಾಂಡಕ್ಕೆ ಸುತ್ತ ಹಾಕಿ ಬರೋದು ಬ್ಯಾಡ ಅಂತ ಹೇಳಿ ನನ್ನ ತಾಯಿ ತಂದೆಯಲ್ಲಿ ಬ್ರಹ್ಮಾಂಡ ಅಡಿಗೆ ಅದ ಹೇಳಿ ತಾಯಿ ಹಲೋ ಈ ಕಡೆ ಲಕ್ಷ್ಯ ಇರ್ಲಿ. ಎಲ್ಲಿಗೆ ಬಂದು ನಿಂತದ್ರಿ? ಆ ಕರೆಂಟ್ಗೆ ಕೇಳುದೇನು ಸಾರ್ಕ? ಗಣಪತಿ ವಿದ್ಯಾದ 64 ವಿದ್ಯಾದ ಮಾಲಕ. ಈ ಪೃಥ್ವಿ ಸುತ್ತ ಯಾರು ಹಾಕಿ ಬರ್ತೀರಿ ಅಂತ ಹೇಳಿ ಅವರಿಗೆ ನೇಮ ಹಾಕದ ಬಳಕ ಮಾಡ್ಬೇಕಾಗಿತ್ತಲ್ಲ ವಿದ್ಯಾ ಪ್ರಯೋಗ ಮಾಡಿ. ಅಲ್ಲಿ ಗಣಪತಿ ವಿದ್ಯಾ ಪ್ರಯೋಗ ಮಾಡ್ದ ಏನು ತನ್ನ ಬುದ್ಧಿ ಪ್ರಯೋಗ ಮಾಡ್ದ? ಬುದ್ಧಿ ಪ್ರಯೋಗ ಮಾಡ್ದ. ಹೌದು. ನನ್ನ ತಾಯಿ ತಂದೆ ಗರ್ಭದಲ್ಲಿ ಈ ಭಗವಂತ ಈ ಭೂಮಂಡಲ ನನ್ನ ತಾಯಿ ತಂದೆಯಲ್ಲಿ ಅದ ಹೇಳಿ ಬುದ್ಧಿ ಪ್ರಯೋಗ ಮಾಡಿ ತಾಯಿ ತಂದೆಗೆ ಸುತ್ತ ಹಾಕಿ ನಮಸ್ಕಾರ ಮಾಡ್ದ. ಅಲ್ಲಿ ಬುದ್ಧಿ ಪ್ರಯೋಗ ಆಯಿತು. ಸಾಕಾಗಷ್ಟು ವಿದ್ಯೆ ಇರ್ಲಕ್ಕಾಗಿ ವಿದ್ಯಾ ಇತ್ತು ಇಲ್ಲ ಅಲ್ಲಿ ವಿದ್ಯಾ ಪ್ರಯೋಗ ಮಾಡ್ದೋ ಏನ ಗಣಪತಿ ಬುದ್ಧಿ ಪ್ರಯೋಗ ಮಾಡ್ದೋ? ಬೇಕಾದಂತ ವಿದ್ಯಾದ ಮಿದ್ರು ಒಮ್ಮೊಮ್ಮ ಬುದ್ಧಿ ಅವನ ಕೈಯಾಗ ಸಿಕ್ಕ ಕಡೆಕಾಗ್ಯಾರ. ಬುದ್ಧಿ ವಿದ್ಯುತ್ತಿಲ್ಲ ಅಂದ್ರೆ ಹೆಂಗಾಗುದು ವಿದ್ಯಾದವ್ರ ಗತಿ? ಭಾಳ ಬಿರಿಯಾದ ಮಾಸ್ತರ ಏನಾರ ಮಾತಾಡ್ಲಿಕ್ಕೆ ಬರ್ತದ. ಇನ್ನೊಂದು ಮಾತು ಹೇಳಿದ್ರು ಅವರು. ಸಾಂದೀಪ್ ಗುರುವಿನಲ್ಲಿ ಕೃಷ್ಣ ವಿದ್ಯಾ ಕಲ್ತ. ಭಾಳ ಚಂದ ಹೇಳ್ಯಾರಿ ಮಾತ. ಹೇಳ್ಯಾರಲ್ಲ. ಸಾಂದೀಪ್ ಗುರುವಿನಲ್ಲಿ ಕೃಷ್ಣ ವಿದ್ಯಾ ಕಲ್ತ. ಕೃಷ್ಣ ಹೋಗಿ ಸಾಂದೀಪನ ಗುರುವಿನ ಮಗನಿಗೆ ತಂದ ವಿದ್ಯಾದಿಂದ. ಹೌದು ಹೌದು. ಎಷ್ಟೋ ವರ್ಷ ಆಗಿತ್ತು ಮಗ. ಚೂಡನ ಕೈಯಾಗ ಸಿಕ್ಕ ಸತ್ತು ಅವನ ದೇಹ ಎಲ್ಲಿ ಸಮುದ್ರ ಪಾಲಾಗ್ಯದ. ಅಂತವ ವಿದ್ಯಾದಿಂದ ನನ್ನ ಕೃಷ್ಣ ವಿದ್ಯಾದಿಂದ ಮಗನ ತಂದ ಕೊಟ್ಟ ಅಂತ ಹೇಳಿದಿ. ಭಾಳ ಚಂದ ಹೇಳಿದಿ. ಚಂದ ಹೇಳ್ತಾರ ಅವರು ಮಾಸ್ತರ.
ಕೌರವರ ಪಾಂಡವರ ಯುದ್ಧ ನಡೀತು. ಹೌದಲ್ಲ? ಹೌದಿಲ್ರಿ? ಹೌದು ಹೌದು. ಕೌರವರ ಪಾಂಡವರ ಯುದ್ಧ ನಡೀತು. ಪಾಂಡವರ ಪಕ್ಷದಲ್ಲಿ ಕೃಷ್ಣ ಇದ್ದ. ಕೌರವರ ಪಕ್ಷದಲ್ಲಿ 3 ಮಂದಿ ಗುರುಗಳಿದ್ರು. ದ್ರೋಣಾಚಾರಿ, ಭೀಷ್ಮಾಚಾರಿ, ಕೃಪಾಚಾರಿ. ವಿದ್ಯಾದ ಗುರು, ಧರ್ಮದ ಗುರು. ಇವರು ಎಲ್ಲರೂ ಕೌರವ್ರ ಕಡೆ ಇದ್ರು. ರಣರಂಗ ಯುದ್ಧ ಚಾಲು ಆಗಬೇಕಾಗಿತ್ತು. ಈ ಕಡೆ ಕೌರವ್ರು ನಿಂತಾರ, ಈ ಕಡೆ ಪಾಂಡವ್ರು ನಿಂತಾರ. ಇವ 5 ಮಂದಿ ಪಾಂಡವ್ರ ಪಕ್ಷದೊಳಗ ಕೃಷ್ಣ ಅದಾನ. ಮತ್ತೆ ಏನ್ ಹೇಳ್ತಾನೆ ಇವ ಕೃಷ್ಣ? ಏನತ್ತಾನ? ಈ 5 ಮಂದಿ ಜೊತೆ ನಾ ಇರಬೇಕಾದ್ರೆ ನಾ ಯಾವ ಶಸ್ತ್ರಾಸ್ತ್ರ ಹಿಡಿಯಂಗಿಲ್ಲ. ನಾ ಕೌರವ್ರ ಜೊತೆ ಯುದ್ಧ ಮಾಡವಲ್ಲ. ಹೌದಿಲ್ರಿ? ಈ ಮಾತು ಹೇಳ್ಯಾನ. ಇವ್ರೆಲ್ಲ ಗುರುಗಳದಾರ. 3 ಮಂದಿ. ವಿದ್ಯಾದ ಗುರು ಅದಾನ, ಧರ್ಮ ಗುರು ಅದಾನ, ಕುಲಗುರು ಅದಾನ. ಹೌದಿಲ್ರಿ? ಹೌದು. ಎಲ್ಲರೂ ಕೌರವ್ರ ಕಡೆ ಇರ್ಲಕ್ಕಾಗಿ ಯಾವ ವಿದ್ಯಾ ಪ್ರಯೋಗ ಮಾಡದೆ, ಹೌದು, ತಾ ಕೈಯೊಳಗೆ ಶಸ್ತ್ರಾಸ್ತ್ರ ಹಿಡಿಲಾರ್ದೆ ಎಲ್ಲವರನ್ನ ಸೋಲಿಸಿ ಜಯ ಯಾರಿಗೆ ತಂದು ಕೊಟ್ಟ ಕೃಷ್ಣ? ಅಲ್ಲೇ ಕೇಳುವುದವ್ರಿಗೆ. ಅರ್ಜುನ 3 ಲೋಕದ ಗಂಡ. ಹೌದಲ್ಲ? ಅವನಲ್ಲಿ ಇದ್ದಾನೆ. ಅವನ ಬಾಣ 6 ಲೋಕದ ಗಂಡ. ಮಾಸ್ತರ, ಕೃಷ್ಣ ನಿತ್ಯದಿಂದ ತನ್ನ ಬುದ್ಧಿ ಚಲಾವಣೆ ಮಾಡ್ದ. ಕೌರವ್ರ ಪಕ್ಷದೊಳಗೆ ನಿಮ್ಮ ಮುತ್ಯಾಗಳು ನಿಂತಾರೆ, ನಿಮ್ಮ ಗುರುಗಳು ನಿಂತಾರೆ, ಅವರಿಗೆ ನಮಸ್ಕಾರ ಮಾಡಿ ಬಂದು ಇದ್ದಕ್ಕೆ ನಿಂದಿರುತ್ತೆ ಹೇಳ್ದ. ಅಲ್ಲಿ ವಿದ್ಯಾ ಪ್ರಯೋಗ ಮಾಡ್ದೋ ಏನ ಬುದ್ಧಿ ಪ್ರಯೋಗ ಮಾಡ್ದ? ಕೌರವ್ರ ಪಕ್ಷದೊಳಗೆ ಹೋಗಿ ಅರ್ಜುನಿಗೆ ಕಾಲು ಬೀಳಂದ. ಹೌದಲ್ಲ? ಹೋಗಿ ಭೀಷ್ಮಾಚಾರಿ, ದ್ರೋಣಾಚಾರಿ, ಕೃಪಾಚಾರಿ ನಿಂತಿರು. ಬಾಣ ಅವ್ರ ಪಾದಿಗಿಟ್ಟು ನಮಸ್ಕಾರ ಮಾಡ್ದ ಅರ್ಜುನ. ಹೌದು. ಅವಾಗೇನಂದ್ರ ಅವರು ಕೃಪಾಚಾರಿ, ಭೀಷ್ಮಾಚಾರಿ, ದ್ರೋಣಾಚಾರಿ ಗುರುಗಳು, ನಿನಗೆ ಜಯವಾಗಲಿ. ಹೌದು. ಇಲ್ಲಿ ವಿದ್ಯಾ ಪ್ರಯೋಗ ಮಾಡ್ಯಾನ ಕೃಷ್ಣ? ಎಲ್ಲ ಮಾಡಬೇಕಾಗಿತ್ತು. ಅಲ್ಲಿ ವಿದ್ಯಾ ಆ ಮಕ್ಕಳಿಗೆ ಹೊಡಿದದ. ಅವನು ಕೂಡ ನಮಸ್ಕಾರ ಮಾಡಬೇಡ್ರಿ, ನನ್ನ ಹಂತಿರಿ ಸಾಕಾಗಟ್ಟು ಇದ್ಯಾದ ಹಿಂದೆ ಆಗಲಿ ಇದ್ದನ್ಬೇಕಾಗಿತ್ತು. ನಡೆಯಲ್ಲ ಹಂಗ. ಅರ್ಜುನ 3 ಲೋಕದ ಗಂಡ, ಬಾಣ 6 ಲೋಕದ ಗಂಡ. ಅಂತವ ಬುದ್ಧಿ ಚಲನ ಮಾಡಿ ಅವ್ರ ಕಾಲ ಯಾಕೆ ಬೀಳಿಸದ? ಇದು ಬುದ್ಧಿದಿಂದೋ ಏನು ವಿದ್ಯಾದಿಂದೋ? 18 ಮುಂದೆ ಬಡದಾಡಿ ಸತ್ತಾರ. 18 ದಿನ ಮೊದಲೇ ಜಯ ಗಳಿಸ್ಯದ ಬುದ್ಧಿ. ಹೆಂಗ ಆದ್ರ ಜಯ ಸಿಗ್ತದನು? ಬುದ್ಧಿ ನಾ ಆಗಿಲ್ಲ, ನಿನಗೆ ಜಯವಾಗಲಿ ಅಂತ ಹೇಳಿ ಭೀಷ್ಮ ದ್ರೋಣಾಚಾರ್ಯದಿಂದ ಅವನಿಗೆ ಆಶೀರ್ವಾದ ಆಗದ. ಅರ್ಜುನಗ ಹಿಂದಿಗಾಡಿ ಬಡದಾಡಿ ಸತ್ತಾರ. ಇದು ಆಗಬೇಕಾದ್ರೆ ಮೊದಲು ಕೃಷ್ಣನಲ್ಲಿ ಬುದ್ಧಿ ಚಲಾವಣೆ ಅದ. ಹೌದಲ್ಲ? ಅಲ್ಲಿ ವಿದ್ಯಾ ಪ್ರಯೋಗ ಇಲ್ಲಲ್ಲಿ. ಹೌದಲ್ರಿ? ಇನ್ನೊಂದು ಮಾತು ಹೇಳಿದ್ರಿ, ಸಂಗೊಳ್ಳಿ ರಾಯಣ್ಣ ವಿದ್ಯಾ ಇಲ್ಲದವ. ಇನ್ನೊಬ್ಬ ಕುಲಕರ್ಣಿ ವಿದ್ಯಾದವ. ಅಪಾಟ್ ವಿದ್ಯಾದವನ್ರಿ ಅವ. ನೋಡ್ರಿ, ಅವ ವಿದ್ಯಾದವ, ಇವ ವಿದ್ಯಾ ಇಲ್ಲದವನಿಗೆ ಹೊಡೆದತ್ತ ಜೀವ. ಏನು ಸೂರ್ ಕೆಲಸ ಮಾಡಿದ್ರಿ ವಿದ್ಯಾದವ? ಅಂತ ಮನುಷ್ಯಾಗಿ ವಿದ್ಯಾದವ ಹೊಡಿತಾನಂದ್ರಿ ನೀವೇ ಹೇಳ್ರಿ. ವಿದ್ಯಾ ಶ್ರೇಷ್ಠ ಅದ ಏನು ಬುದ್ಧಿ ಶ್ರೇಷ್ಠ ಅದ? ಸಂಗೊಳ್ಳಿ ರಾಯಣ್ಣ ಬುದ್ಧಿ ಇಲ್ಲದವ. ನೀ ಅಂದಂಗೆ ಬುದ್ಧಿಯವನೇ ಇರ್ಲಿ ತಮ್ಮ. ಇಡೀ ನಮ್ಮ ಕರ್ನಾಟಕ, ನಮ್ಮ ಭಾರತ ದೇಶದಾಗ ಅವ ಏನು ಅಕ್ಷರ ಬರಿಲಾರ್ದವ. ಮೂಲಿಗೆ ಅವನ ಝೇಂಡಾ ಪುತಳ ಹಾರ್ಯದ. ಜೀವ ಹೊಡೆದವಂದು ಯಾವ್ದು ಹಾರ್ಯದ? ನೀ ಹೇಳು. ವಿದ್ಯಾದವಂದು ಯಾವ ಮೂಲಿಗೆ ಅವನು ಝೇಂಡಾ ಹಾರಿಸ್ಯಾರ? ಎಲ್ಲಿ ಹಾರಿಸ್ಯಾರ? ಯಾವ ಕುಲಕರ್ಣಿದ ಹಾರಿಸ್ಯಾರ? ಯಾಕ್ರಿ? ಅವ್ರ ನಾಮ ಏನು ಉಳ್ದದ? ಇವಂದು ಹೆಂಗ್ ಶ್ರುತಿ ಸಾರ್? ವಿದ್ಯಾ ಇಲ್ಲದವ. ಯಾಕೆ ಹೇಳ್ತೀರಿ? ಎಲ್ಲರೂ ಗಿಡದ ಬಡ್ಡ ಕೂತು ಕಟ್ಟಿ ಮ್ಯಾಗ ಮಾತಾಡ್ಕೊಂಡು ಬಂದು ಕೇವಲ ಒಬ್ಬ ಹಾಲು ಮತ್ತದ ಕುರಿಕಾಯಿ ಮನುಷ್ಯ ಮುಂಬೈ ಕಂಡಳ ಘಾಟದೊಳಗೆ ಎಷ್ಟು ಎಂತಿಂತವ್ರು ಇಂಜಿನಿಯರ್ಗಳು, ಎಂತ ಇಂಜಿನಿಯರ್ ಸಾಹೇಬ್ಗೆ ಎಸ್ಟಿಮೇಟ್ ತೆಗಿದಾಗಿಲ್ಲ. ರೋಡ ಕಂಡಳ ಘಾಟದೊಳಗೆ ಬಾಂಬೆದೊಳಗೆ ಎಷ್ಟು ಲಕ್ಷ ರೂಪಾಯಿ ಪಗಾರ ತಗೊಂಡು ತಿರುಗುತ್ತಿರು. ಬಲಾಢ್ಯ ವಿದ್ವಾನ್ರಿ ಇದ್ರ ಖರೆ. ಕಂಡಾಳ ಘಾಟದಾಗ ಇದ್ದವ್ರಿಗೆ ಹಾದಿ ತೆಗಿಲಕ್ಕ ಬಂದದ. ಎಲ್ಲಿ ಮಾತ? ಕೇವಲ ಒಬ್ಬ ಹಾಲು ಮತ್ತದ ಕುರಿ ಕೈ ಅಂತ ಹಿರಿಯ ಮನುಷ್ಯ ಬುದ್ಧಿದಿಂದ
ಅವ ಕುರಿ ಹೆಂಗ ಹೋಗ್ತಾವ ಆ ಲೆಕ್ಕಿನ ಮೇಲೆ ಅವನ ಮಾತು ಕೇಳಿ ಆ ಕಂಡಾಳ ಘಾಟ್ ತೆಗೆದ್ರು. ಒಂದು ಕೆಲಸ ಚಲೋ ಮಾಡಿದ್ರು ವಿದ್ಯಾದವ್ರು. ಅವಾಗ ಏನ್ ಮಾಡಿದ್ರು? ನಾವು ಅಪ್ಪಾಟ್ ವಿದ್ಯಾವಂತರು, ಲಕ್ಷಗಟ್ಲೆ ಪಗಾರ ನಮಗದ, ಒಬ್ಬ ಕುರಿ ಕಾಯವ ಹಾದಿ ಹೇಳ್ಯಾನಂತ ಹೇಳಿ ಹಿಂಗೆ ವೈಣ ಹೋಯ್ತಂದ್ರೆ ನಮ್ಮ ನಾಮ ಸುಮಾರು ಆಗ್ತದ ನೋಡ್ರಿ. ಇವ್ರು ಇದ್ಯಾ ಇವ್ರಿಗೆ ಇಡಬಾರ್ದು, ಹಾದಿ ಹೇಳ್ದವನಿಗೆ ಇಡಬಾರ್ದು. ಇದು ಚಲೋ ಮಾಡ್ಯಾರ ನೋಡು ವಿದ್ಯಾದವರು. ನೋಡ್ರಿ, ಅವನಿಗೆ ಹೊಡೆದ್ರಿ ಇವರು, ಇದ್ಯಾದವ್ರು ಹಾದಿ ಹೇಳ್ದವನಿಗೆ. ಇದೆಂತ ಮಾತ್ರಿ ಪರಸು ಮಾಸ್ತರ, ಹಿಂಗೆ ಕೂತ್ರಿ ಕೈ ಹಚ್ಕೊಂಡು. ಏನ್ ಮಾಡ್ಬೇಕ ಅವರು? ಈಗ ಸಣ್ಣಗೆ ನಾಂದಿ ಚಾಲು ಆಗಿದೆ. ಈಗ ನಾಂದಿ ಚಾಲು ಆಗ್ಯದ. ಇದ್ಯಾ ಯಾವಾಗ ಹಿಡಿದು ಮಾತಾಡ್ಲತ್ತಿದಿ? ತುಡುಗ ಮಾಡುವುದು ಇದ್ಯಾನೇ ಅದ ಅದ, ಹಾ, ಜೀವ ಹೊಡುದು ಇದ್ಯಾನೇ ಅದ, ಬ್ರಹ್ಮ ಜ್ಞಾನ ತೊಳುದು ಇದ್ಯಾ ಅದ. ಯಾವ ಇದ್ಯಾ ಹಿಡಿದು ಮಾತಾಡ್ತಿ? ನಾವೊಂದು ಹೇಳ್ತೀನಿ, ಕೇಳ್ತೇನಿ. ಹಾ, ನೀವ್